ವೆಡ್ನೆಸ್ಡೇ ವ್ಲಾಗ್. ಇವತ್ತು ರಾಮನವಮಿ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಕಿಚನಿಗೆ ಬಂದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಏನು ಮಾಡ್ತಾ ಇಲ್ಲ ನಾನು, ಒಟ್ಟಿಗೆ ರೈಸು ಮತ್ತು ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ನುಗ್ಗೆಕಾಯಿ ಇತ್ತು, ಬೇಳೆ ಮತ್ತು ತರಕಾರಿ ಎಲ್ಲನೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು, ಹಾಗೆ ಕರ್ಬೂಜ ಜ್ಯೂಸ್ ಮಾಡೋದಕ್ಕೆ ಅಂತ ಹಾಲನ್ನು ಕೂಡ ಕಾಯಕ್ಕೆ ಇಟ್ಬಿಟ್ಟು ಹೂ ಕಟ್ಕೊತಾ ಇದ್ದೀನಿ. ಹೂ ಕಟ್ಟಿ ಕೊಟ್ಬಿಟ್ರೆ ಆನಂದ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಇವತ್ತು ಯಕ್ಷಿತ್ 6:30ಗೆ ಎದ್ದಿದ್ದ ಅವನು ಕೂಡ. ಹಾಗೆ ನಾನಿಲ್ಲಿ ಸಾಂಬಾರೆಲ್ಲನೂ ಬೇಯೋದಕ್ಕೆ ಇಟ್ಬಿಟ್ಟು ಕೋಸಂಬರಿ, ಪಾನಕ, ಮಜ್ಜಿಗೆ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಆನಂದ್ ಇನ್ನೊಂದು ಕಡೆ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ಹೂ ಎಲ್ಲ ಮುಡಿಸಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಅವರ ಲಂಚ್ ಬಾಕ್ಸ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅಷ್ಟರಲ್ಲಿ ಅವರು ಕೂಡ ಪೂಜೆ ಎಲ್ಲ ಮುಗಿಸಿದ್ರು. ಯಕ್ಷಿತ್ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಅಂತ. ಅವನು ಯಾವಾಗಲೂ ಅಷ್ಟೇ, ಯಾವುದೇ ಡೋರ್ ಓಪನ್ ಮಾಡಿದರೆ ಸಾಕು, ಕ್ಲೋಸ್ ಮಾಡೋವರೆಗೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇದಾಗಿತ್ತು ಇವತ್ತಿನ